ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಸರ್ವೋಚ್ಚ ನ್ಯಾಯಾಲಯ ಇತ್ತೀಚೆಗೆ ಒಂದು ಮಹತ್ವವಾದಂತಹ ಆದೇಶವನ್ನು ಹೊರಡಿಸಿದೆ. ಇದು ನೂತನ ಆದೇಶ ಅಂತಲೇ ಭಾವಿಸಬಹುದಾಗಿದೆ. ಅದೇನಪ್ಪ ಅಂತ ಹೇಳಿದರೆ, ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ನಾವುಗಳೆಲ್ಲರೂ ಕ್ರಯಪತ್ರವನ್ನು ಮಾಡಿಕೊಳ್ತೇವೆ, ಅಂದರೆ ಸೇಲ್ ಡೀಡ್ ಅಂತ ಕರಿತೇವೆ. ಈ ಕ್ರಯಪತ್ರವನ್ನು ಮಾಡುವಂತಹ ಸಂದರ್ಭದಲ್ಲಿ ಕ್ರಯದ ಒಟ್ಟು ಮೊಬಲಗು ಅಂದರೆ ಸೇಲ್ ಕನ್ಸಿಡರೇಷನ್ ಅಮೌಂಟ್ ಅಂತ ಹೇಳಿ ನಾವು ಕರಿತೇವೆ. ಒಂದು ಸೈಟನ್ನು, ಒಂದು ನಿವೇಶನವನ್ನು ನಾನು ಮಾರಾಟ ಮಾಡಿದಾಗ ಸ್ವತ್ತನ್ನು, ಅದಕ್ಕೆ ಪ್ರತಿಫಲವಾಗಿ ನಾನು ಎಷ್ಟು ಅಮೌಂಟಿಗೆ, ಹಣಕ್ಕೆ, ಪ್ರತಿಫಲಾಪೇಕ್ಷೆಗೆ ನಾನು ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ ತೋರಿಸಿರ್ತಾರೆ. ಅಂದರೆ ಟೋಟಲ್ ಸೇಲ್ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ತೋರಿಸಿರ್ತಾರೆ. ಉದಾಹರಣೆಗೆ 1 ಕೋಟಿ ಸೇಲ್ ವ್ಯಾಲ್ಯೂ ತೋರಿಸಿ ಒಂದು ಪ್ರಾಪರ್ಟಿಯನ್ನು ಮಾರಾಟ ಮಾಡಿರ್ತಾರೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ ಸರಿಸುಮಾರು 70 ಲಕ್ಷ ಇವರು ಆ ಒಂದು ಸೇಲ್ ಡೀಡಲ್ಲಿ ಪೇಮೆಂಟ್ ಮಾಡಿರೋದನ್ನೆಲ್ಲ ಡೀಟೇಲ್ಸ್ ಹಾಕಿ, ಮಿಕ್ಕಿದ್ದಕ್ಕೆ ಒಂದು PDC ಚೆಕ್ಕು ಇನ್ನೇನೋ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳೋಣ. ಅಂದರೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳಿ 1-2 ತಿಂಗಳು ಟೈಮ್ ತೊಗೊಂಡು ಅದರಲ್ಲಿ ಇನ್ನು 30 ಲಕ್ಷಕ್ಕೆ 15 ಲಕ್ಷ ಕೊಟ್ಟಿರ್ತಾರೆ ಅಂತ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಅಲ್ಲಿಗೆ ಒಟ್ಟು ಕ್ರಯದ ಮೊಬಲಗು ಮೊತ್ತ ಹಣ ಎಷ್ಟಪ್ಪ ಅಂತ ಹೇಳಿದ್ರೆ 1 ಕೋಟಿ. ಅದರಲ್ಲಿ 70 ಲಕ್ಷ ಏನೋ ವೆಂಡರ್ಗೆ, ಅಂದರೆ ಮಾರಾಟ ಮಾಡುವವನಿಗೆ ತಲುಪಿದೆ. ಇನ್ನು ಉಳಿದಿದ್ದು 30 ಲಕ್ಷ ರೂಪಾಯಿಗಳು ಪೆಂಡಿಂಗ್ ಇತ್ತು. ಈಗ ಆ ಚೆಕ್ಕು ಕೂಡ ಬೌನ್ಸ್ ಆಗಿದೆ. ಅವರು ವೆಂಡರ್, ಮಾರಾಟ ಮಾಡೋರು ಬೇರೆ ಇನ್ನೇನೇನೇನೇನೇನೋ ಕಿರಿಕಿರಿ ತೆಗೆದಿದ್ದಾರೆ. ಸೊ ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು? ಈಗ 30 ಲಕ್ಷ ಹಣವನ್ನು ಕೊಡದೇ ಇದ್ದಂತಹ ಪಕ್ಷದಲ್ಲಿ ಆಟೋಮೆಟಿಕ್ ಆಗಿ ಆ ಕ್ರಯಪತ್ರ ರದ್ದಾಗಿ ಬಿಡುತ್ತಾ? ಇಲ್ಲ ಅಂತ ಹೇಳ್ತಾ ಇದೆ ಈಗ ಇರುವಂತಹ ನೂತನ ಆದೇಶ. ಈ 30 ಲಕ್ಷ ಆತ ಕೊಡದೆ ಹೋದಲ್ಲಿ ಆ 30 ಲಕ್ಷ, ಆ ಪಾರ್ಷಿಯಲ್ ಅಮೌಂಟ್ ಅಂತ ಕರಿತೇವೆ, ಭಾಗಶಃ ಸೇಲ್ ವ್ಯಾಲ್ಯೂ ಏನಿದೆ ಪೆಂಡಿಂಗು, ಅದನ್ನು ನೀವು ಮನಿ ರಿಕವರಿ ಸೂಟ್ ಹಾಕಿ ನೀವು ಅದನ್ನು ಪಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಅದು ಮಾರಾಟ ರದ್ದು ಆಗುವುದಿಲ್ಲ ಅಂತ ಹೇಳಿದೆ. ಅಂದರೆ ಇಲ್ಲಿ ವಹಿಸಬೇಕಾದಂತಹ ಒಂದು ಎಚ್ಚರಿಕೆ ಏನಪ್ಪ ಅಂತ ಹೇಳಿದರೆ, ಆ ಒಂದು ಪ್ರತ್ಯೇಕವಾಗಿ ಆ ಕೇಸಿನಲ್ಲಿ ಈ ಒಂದು ಮೊತ್ತ ರಿಯಲೈಸ್ ಆಗದೆ ಹೋದರೆ, ಹಣ ಚೆಕ್ ಕೊಟ್ಟಿರೋದು ಏನೋ ರಿಯಲೈಸ್ ಆಗದೆ ಹೋದರೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಥವಾ ಇದನ್ನು ರದ್ದುಗೊಳಿಸಲಾಗುತ್ತೆ ಅಂತ ಹೇಳಿ ಬರೆದಿಲ್ಲದೆ ಹೋದಾಗ ಹೇಗೆ ಕೇಳಲಿಕ್ಕೆ ಬರುತ್ತೆ ಎಂಬುವಂತಹ ಪ್ರಶ್ನೆಯನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಎತ್ತಿದೆ. ಹಾಗಾದರೆ ಈಗ ಮಾರಾಟ ಮಾಡುವವರು ಯಾವ ಎಚ್ಚರಿಕೆಯನ್ನು ವಹಿಸಬೇಕು? ಇದರ ಬಗ್ಗೆ ಕೂಡ ನಾನು ಹೇಳ್ತೇನೆ. ನೋಡಿ, ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಸಬ್ಜೆಕ್ಟ್ ಚೆಕ್ ರಿಯಲೈಸೇಷನ್ ಅಂತ ಹೇಳಿ ಸೇಲ್ ಡೀಡಲ್ಲಿ ತೋರಿಸ್ಬಿಟ್ಟು ಮಾಡಿಬಿಡೋರು. ಇಲ್ಲ ಅಂದರೆ ಆಟೋಮ್ಯಾಟಿಕಲಿ ದಿ ಸೇಲ್ ಡೀಡ್ ವಿಲ್ ಗೆಟ್ ಕ್ಯಾನ್ಸಲ್ಡ್ ಆರ್ ನಲ್ ಆ್ಯಂಡ್ ವಾಯ್ಡ್ ಅಂತ ಹೇಳಿ ಕಾನೂನಿನ ಪ್ರಕಾರ ರದ್ದು ಮಾಡಬಹುದಾದಂತಹ ಮತ್ತು ಇದು ಕಾನೂನಿನಿಂದ ಅನೂರ್ಜಿತಗೊಳಿಸಬಹುದಾದಂತಹ ಕ್ರಯ ಆಗೋಗ್ಬಿಡುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಚೆಕ್ಕು ಏನಾದ್ರೂ ಮಾನ್ಯತೆ ಆಗದೆ ಹೋದರೆ, ಆ ಅಮೌಂಟು ಬರದೆ ಹೋದರೆ, ಚೆಕ್ ಬೌನ್ಸ್ ಆದರೆ ಅಂತ ಹೇಳಿ ಬರ್ಸ್ತಾಯಿದ್ರು. ಅದಾದ ಮೇಲೆ ಕೆಲವರಿಗೆ ಪಾಪ ಅಮಾಯಕರುಗಳಿಗೆ ದುಡ್ಡು ಬೇಕಾಗಿರುತ್ತೆ. ಆ ಸಂದರ್ಭಗಳಲ್ಲಿ ಏನೋ ಒಂದು ಮಾಡಿ ಕೊಟ್ಟುಬಿಟ್ಟಿರ್ತಾರೆ. ಸೊ ಅದಾದ ಮೇಲೆ ನಿಮಗೆ ಆ ಪತ್ರ ತೊಗೊಂಡು ಬನ್ನಿ, ಈ ಪತ್ರ ತೊಗೊಂಡ್ಬನ್ನಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಮತ್ತು ಸರ್ವೆ ಸರಿಯಾಗಿ ನೀವು ಮಾಡಿಕೊಟ್ಟಿಲ್ಲ, ಜಾಗ ನಮಗೆ ಕಮ್ಮಿ ಬರ್ತಾ ಇದೆ, ಬೌಂಡ್ರಿ ಕಮ್ಮಿ ಬರ್ತಾ ಇದೆ, ಮತ್ತು ಇದು ಸರ್ವೆ ನಂಬರೇ ಅದಲು ಬದಲಾಗಿಬಿಟ್ಟಿದೆ. ಸೊ ಮತ್ತು ನೀವು ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಈಗ ಕಾಂಪೌಂಡ್ ಹಾಕ್ಕೊಟ್ಟಿಲ್ಲ. ಹೀಗೆ ನಾನಾ ತರಹದ ಪ್ರಶ್ನೆಗಳನ್ನು ತೆಗೆದು ಇದನ್ನೆಲ್ಲ ನೀವು ಮಾಡಿಕೊಡಿ, ಅಥವಾ ಸಬ್ಜೆಕ್ಟು ಟೈಟಲ್ ಕ್ಲಿಯರೆನ್ಸ್ ಅಂತ ನಾವು ಬರೆದಿದ್ವಿ, ಈಗೆಲ್ಲ ದಾಖಲೆಗಳನ್ನ ತೊಗೊಂಡು ಬನ್ನಿ, ನಮ್ಮ ಲಾಯರ್ಗಳು ಕೇಳ್ತಾ ಇದ್ದಾರೆ, ಅದೆಲ್ಲ ತೊಗೊಂಡು ಬಂದಾಗ ನಾವು ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ಕೊಡ್ತೀವಿ, ಅಥವಾ ಕೇಳಿರ್ತಕ್ಕಂಥ ಎಲ್ಲ ಕ್ವೈರೀಸ್ಗಳಿಗೂ ನೀವು ಆನ್ಸರ್ ಮಾಡಿದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಆನಂತರ ಕಿರಿಕಿರಿ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಕ್ಷಿದಾರರು ನನ್ನ ಬಳಿ ಬಂದು ಈ ರೀತಿಯಾದಂತಹ ಅಹವಾಲುಗಳನ್ನು ತಂದಿದ್ದಾರೆ. ಸೊ ಆದ್ದರಿಂದ ನಾನಿಲ್ಲಿ ಹೇಳೋದು ಇಷ್ಟೇ, ಒಂದು ಟೋಕನ್ ಅಡ್ವಾನ್ಸ್ ಅಂತ ತಗೊಂಡು ಡಾಕ್ಯುಮೆಂಟ್ಗಳನ್ನು ಕೊಡಿ. ಅವರು ಎಲ್ಲ ಡಾಕ್ಯುಮೆಂಟ್ಗಳು ಕ್ಲಿಯರ್ ಆದಮೇಲೆ ಅವರು ಬಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ.
ಇಲ್ಲ ಅಂತ ಹೇಳಿದರೆ ನಿಮಗೆ ಪೂರ್ತಿ ಹಣ ಬರದೇನೆ ನೀವು ಕ್ರಯಪತ್ರವನ್ನು ಮಾಡಿಕೊಡೋದು ಸೂಕ್ತ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನಾಳೆ ಸಮಸ್ಯೆಗಳು ಆಗುತ್ತೆ. ಆದ್ದರಿಂದ ಯಾಕೆ ಅಂತ ಹೇಳಿದರೆ ನೀವು ಕ್ರಯಪತ್ರವನ್ನು ಮಾಡಿ ಕೊಟ್ಬಿಟ್ಟು ನಾಳೆ ಪೆಂಡಿಂಗ್ ಉಳಿಸ್ಬಿಟ್ಟು ಇನ್ನೇನೋ ತಗಾದೆಗಳನ್ನು ತೆಗೆಯುವಂಥ ಸಾಧ್ಯತೆಗಳು ಇರುತ್ತೆ. ಆದ್ದರಿಂದ ಕ್ರಯಪತ್ರಗಳಲ್ಲಿಯೇ ಬರೆಸಿಬಿಡಿ, ನಾನು ನನ್ನ ವಕೀಲರನ್ನು ಭೇಟಿ ಮಾಡಿದ್ದೇನೆ, ಈ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡಿ ನನಗೆ ತೃಪ್ತಿಯಾಗಿದೆ, ಕಾನೂನುಬದ್ಧವಾಗಿ ನನ್ನ ವಕೀಲರು ತೆಗೆದುಕೊಳ್ಳಬಹುದು ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ನನಗೆ I am very much satisfied about the legal aspects and I got the clearance in terms of documents, title. ಅಂದರೆ ಈ ದಾಖಲೆಗಳಿಗೆ ಸಂಬಂಧಪಟ್ಟಂತಹ ಟೈಟಲ್ ವೆರಿಫಿಕೇಷನ್ ಆಗಲಿ, ದಾಖಲೆಗಳು ಲಾಯರ್ ಏನು ಕೇಳಿದ್ರೆ ಇದನ್ನೆಲ್ಲ ಕೊಟ್ಟಿರೋದ್ರಿಂದ ತೃಪ್ತಿ ಆಗಿರೋದ್ರಿಂದ ಮತ್ತು ಇದರೊಳಗೆ ಇನ್ನೇನೋ ಅಡಕವಾಗಿರಬಹುದಾದಂಥ ಅಂಶಗಳು ಏನಿದೆ ಅದು ನನಗೆ ಗೊತ್ತಿದೆ. ಸೊ ಅದನ್ನು ನಾನೇ ಮುಂದಕ್ಕೆ ನಾನು ನೋಡ್ಕೊಳ್ತೇನೆ. ಸೊ ಈ ಎಲ್ಲ ಒಂದು ಕಂಡೀಷನ್ಗಳ ಮೇರೆಗೆ ನನಗೆ ಒಪ್ಪಿಗೆ ಆಗಿ ಸಂಪೂರ್ಣ ಮನಸ್ಸಿನಿಂದ ಸ್ವಇಚ್ಛೆಯಿಂದ ಖರೀದಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಬರೆಸಿಕೊಂಡು ಬಿಟ್ಟರೆ ಮಾರಾಟ ಮಾಡುವವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇರೋದಿಲ್ಲ. ನಾಳೆ ಕಿರಿಕಿರಿ ಮಾಡೋಕ್ಕಾಗೋದಿಲ್ಲ. ಮತ್ತು ಪೂರ್ತಿ ಹಣ ಬರದೇನೆ ನೀವು ಖಂಡಿತವಾಗಿಯೂ ಕ್ರಯಪತ್ರವನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಡ್ಬೇಡಿ. ನೋಡಿ, ನಂಬಿಕೆ ಇತ್ತು, ನಮ್ಗೆ ಅರ್ಜೆಂಟ್ ಇತ್ತು, ದರ್ದಿತ್ತು, ಈ ರೀತಿಯಾಗೆಲ್ಲ ಹೇಳ್ಕೊಂಡು ಬರ್ತಾರೆ. ಇದೆಲ್ಲವೂ ತಪ್ಪಿದು. ಯಾಕೆ ಅಂತ ಹೇಳಿದರೆ ನಂಬಿಕೆ ಅಂದಮೇಲೆ ಮತ್ತೆ ಪತ್ರ ಯಾಕೆ ಬರುತ್ತೆ? ಪತ್ರ ಬಂದಮೇಲೆ ನಂಬಿಕೆ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಆದ್ದರಿಂದ ಈ ರೀತಿಯಾದಂತಹ ಮಾತುಗಳು ಬೇಡ. ನಾವು ತೆಗೆದುಕೊಳ್ತಕ್ಕಂಥ ಕೆಲವು ತೀರ್ಮಾನಗಳಿಂದ ಇಡೀ ನಮ್ಮ ಕುಟುಂಬಕ್ಕೆ ನಾಳೆ ತೊಂದರೆ ಆಗುತ್ತೆ. ಆದ್ದರಿಂದ ಜವಾಬ್ದಾರಿಯುತವಾಗಿ ವ್ಯವಹಾರಗಳನ್ನು ಮಾಡಿ, ಅದು ಖರೀದಿದಾರನೇ ಆಗಿರಬಹುದು, ಮಾರಾಟ ಮಾಡುವವನೇ ಆಗಿರಬಹುದು, ವಕೀಲರಿಂದ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಡಾಕ್ಯುಮೆಂಟ್ ಸ್ಕ್ರೂಟಿನಿ ಮಾಡಿ ಟೈಟಲ್ ವೆರಿಫಿಕೇಷನ್ ಮಾಡಿಸ್ಕೊಂಡು ತೆಗೆದುಕೊಳ್ಬೇಕಾಗತ್ತೆ. ಆದ್ದರಿಂದ ಈ ಖರೀದಿ ಮಾಡುವವರು ಈ ಎಲ್ಲ ನಿಯಮಗಳನ್ನು ಅವರು ಅಷ್ಟೇ ಇದೆಲ್ಲ ಕ್ಲಿಯರ್ ಆದರೆ ನಾನು ಪೂರ್ತಿ ಹಣ ಕೊಡ್ತೀನಿ ಅಂತ ಅವ್ರು ಬರ್ಸ್ಕೋಬೋದು. ಮಾರಾಟ ಮಾಡುವವರು ತೃಪ್ತಿ ಆಗಿದೆ, ಆದ್ದರಿಂದ ನಾನು ಇದನ್ನು ಮಾರಾಟ ಮಾಡ್ತಾ ಇದ್ದೀನಿ ಅಂತ ಮಾಡ್ಬೋದು. ತೃಪ್ತಿ ಆಗದೆ ಹೋದರೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಾಗಲೇ ದುಡ್ಡನ್ನು ವಾಪಸ್ ತಗೊಂಡು ಅವರು ಹೋಗ್ಬೋದು. 3 ತಿಂಗಳು 2 ತಿಂಗಳು ಟೈಮ್ ಕೊಡಿ, 1 ತಿಂಗಳು ಟೈಮ್ ಕೊಡಿ. ನೀವು ಏನು ಮಾತಾಡ್ಕೊಂಡಿರ್ತೀರ ಅದ್ರ ಪ್ರಕಾರವಾಗಿ ಸರಿ ಹೋಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಕೊಟ್ಟು ವಾಪಸ್ಸನ್ನು ತೊಗೊಂಡ್ಬಿಡಿ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಕ್ರಯಪತ್ರಗಳನ್ನು ಮಾಡಿಕೊಡೋದಕ್ಕೆ ಹೋಗಬೇಡಿ. ಇತ್ತೀಚೆಗೆ ಈ ಫಿನಾನ್ಸ್ ಮಾಡುವಂತಹವರು, ಲೋನ್ ಕೊಡೋದು ಅಂಥವರು ಈ ರೀತಿಯಾಗಿ ಗೌರ್ನಮೆಂಟು ವ್ಯಾಲ್ಯೂಗಳಿಗೆ ಸೇಲ್ ಡೀಡ್ಗಳನ್ನು ಮಾಡಿಸಿಕೊಂಡು ಬಿಟ್ಟು ನಂತರ ನಿಮಗೆ ಈ ಒಂದು ಹಣ ವ್ಯವಸ್ಥೆ ಆದಮೇಲೆ ಬಂದು ಕೊಡಿ, ನಾವು ರಿಜಿಸ್ಟ್ರೇಷನ್ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಕೊಡದೇನೆ ಸಾಕಷ್ಟು ಸಮಸ್ಯೆಗಳು ಸಾರ್ವಜನಿಕರಿಗೆ ಈ ರೀತಿಯಾಗಿ ಆಗ್ತಾ ಇದೆ. ಮತ್ತು ಅನ್ಅಫಿಷಿಯಲ್ ಆಗಿ ದುಡ್ಡು ಕೊಡ್ತೀನಿ ಎಂದವರು ಕೊಡೋದಿಲ್ಲ. ಯಾಕಂದರೆ ಅಗ್ರಿಮೆಂಟಲ್ಲೇ ಬೇರೆ ಅಮೌಂಟ್ ಇರುತ್ತೆ. ಅದಕ್ಕೆ ಸಪರೇಟಾಗಿ ಇವರೊಂದು ಅಗ್ರಿಮೆಂಟ್ಗಳನ್ನು ಮಾಡಿಸ್ಕೊಂಡಿರೋದಿಲ್ಲ, ಒಂದು MOU ಮಾಡಿಸ್ಕೊಂಡಿರಲ್ಲ, ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾಗಲಿ, ಒಂದು ಕನ್ಸೆಂಟ್ ಡೀಡ್ ಒಪ್ಪಿಗೆ ಪತ್ರ ಅಂತಾಗಲಿ ಏನನ್ನೂ ಮಾಡಿಸ್ಕೊಂಡಿರೋದಿಲ್ಲ. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಇವರಿಗೆ ಕಾನೂನಾತ್ಮಕವಾಗಿ ಡಿಮ್ಯಾಂಡ್ ಮಾಡೋದಕ್ಕೆ ಕೇಳೋದಕ್ಕೆ ಇವರಿಗೆ ಆಸ್ಪದನೂ ಇರೋದಿಲ್ಲ, ಅವಕಾಶನೂ ಇರೋದಿಲ್ಲ. ಆ ರೀತಿ ಇರೋದರಿಂದ ಈ ಒಂದು ಅಮಾಯಕತ್ವಗಳು ಬೇಡ. ವಕೀಲರ ಸಲಹೆಯನ್ನು ಪಡೆದೇ ನೀವು ವ್ಯವಹಾರಗಳನ್ನು ಮಾಡುವಂಥವರಾಗಿ, ಮಾಡುವಾಗ ಸ್ಪಷ್ಟತೆ ಇರಲಿ. ಸೇಲ್ ಡೀಡನ್ನು ಮಾಡಿಕೊಡುವ ಮುನ್ನ ಇಂತಹ ಎಚ್ಚರಿಕೆಗಳನ್ನು ನೀವು ವಹಿಸಬೇಕಾಗತ್ತೆ. ಮಾರಾಟ ಮಾಡುವವನು ಪೂರ್ತಿ ಹಣ ಬರದೆ ಖಂಡಿತವಾಗಿ ಅವನು ಕ್ರಯಪತ್ರವನ್ನು ಮಾಡಿಕೊಡಬಾರದು. ಮತ್ತು ಖರೀದಿದಾರರು ತಮಗೆ ಬೇಕಾದಂತಹ ದಾಖಲೆಗಳನ್ನೆಲ್ಲ ಅವರು ಕೊಡದೇನೆ ಇವರು ಕೂಡ ಹಣವನ್ನು ಕೊಡಬಾರದು. ಸೊ ಕ್ರಯಪತ್ರವನ್ನು ಇನ್ನೇನೋ ಒಂದು ಅನ್ಅಫಿಷಿಯಲ್ ಆಗಿ ಮಾಡ್ಕೊಳ್ತೀನಿ, ಅಗ್ರಿಮೆಂಟ್ ಮಾಡ್ಕೊಳ್ತೀನಿ, ಇನ್ನೇನೋ ಮಾಡ್ತೀನಿ ಅಂತ ಹೇಳಿ ಸಮಸ್ಯೆಗಳಿಗೆ ಸಿಲುಕಬೇಡಿ. ಆ ರೀತಿಯಾಗಿ ಅನ್ಅಫಿಷಿಯಲ್ ಆಗಿ ಮಾಡಿಕೊಂಡ್ರೂ ಕೂಡ ನೀವು ವಕೀಲರ ಸಲಹೆಗಳನ್ನು ಪಡೆದು ಕಾನೂನಿನಿಂದ ಇದು ಮಾನ್ಯತೆ ಪಡೆಯುತ್ತಾ ಆಗುತ್ತಾ ಅನ್ನೋದನ್ನು ನೋಡಿಕೊಂಡು ಕೆಲವು ಆಂತರಿಕ ಅಂಶಗಳು ಏನಿರುತ್ತೆ ಅದನ್ನು ಸಲಹೆ ಪಡೆದು ಮುಂದುವರಿಯಿರಿ. ಆಗ ನಿಮಗೆ ಈ ಒಂದು ವ್ಯವಹಾರ ಮಾಡುವಾಗ, ಆಸ್ತಿ ಖರೀದಿ ಮಾಡುವಾಗ ಸಮಸ್ಯೆಗಳು ಎದುರಾಗೋದಿಲ್ಲ ಎಂಬುವಂತಹ ಒಂದು ತಿಳುವಳಿಕೆಯನ್ನು ಸಾರ್ವಜನಿಕರ ಒಳಿತಿಗಾಗಿ ಈ ಒಂದು ವಿಡಿಯೋವನ್ನು ಮಾಡಿ ಹಂಚ್ಕೊಂಡಿದ್ದೇನೆ. ಸೊ ಆದ್ದರಿಂದ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಚೆಕ್ಕು ಅಮೌಂಟು ರಿಯಲೈಸ್ ಆಗದೆ ಹೋದ್ರೂ ಕೂಡ, ಪೂರ್ತಿ ಅಮೌಂಟ್ ಬರದೇ ಹೋದರೂ ಕೂಡ ಆಟೋಮೆಟಿಕ್ಕಾಗಿ ಸೇಲ್ ಡೀಡನ್ನು ಕ್ಯಾನ್ಸಲ್ ಮಾಡಿಸ್ಬಿಡೋಕ್ಕಾಗೋದಿಲ್ಲ. ಅದನ್ನು ನೀವು ಮನಿ ರಿಕವರಿ ಸೂಟ್ ಹಾಕ್ಕೊಂಡು ನೀವು ಹಣನ ವಸೂಲಿ ಮಾಡ್ಕೊಳ್ಳಿ. ಯಾಕೆಂದರೆ ಆಲ್ರೆಡಿ ಸೇಲ್ ಡೀಡ್ ಪ್ರೋಸೆಸ್ ಆಗಿರುತ್ತೆ, ರಿಜಿಸ್ಟ್ರೇಷನ್ ಆಗಿರುತ್ತೆ, ಡಾಕ್ಯುಮೆಂಟ್ಗೆಲ್ಲ ಕಟ್ಟಿರ್ತಾರೆ, ದುಡ್ಡು ತೊಗೊಂಡಿರ್ತಾರೆ.
ಉಳಿಕೆ ಅಮೌಂಟ್ ಏನು ಕೊಟ್ಟಿಲ್ಲೋ ಅದರದ್ದು ಡಿಸ್ಪ್ಯೂಟ್ ಏನಿದೆ ಅದರದ್ದು ನೋಡ್ಕೊಳ್ಳಿ ಅಂತ ಕೋರ್ಟು ಹೇಳಿಬಿಟ್ಟಿರೋದ್ರಿಂದ ಇನ್ನು ಮುಂದಕ್ಕೆ ಸಾಕಷ್ಟು ತಗಾದೆಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಕ್ರಯಪತ್ರ ಮಾಡುವ ಮುನ್ನ ಖರೀದಿದಾರನು ವಹಿಸಬೇಕಾದಂಥ ಎಚ್ಚರಿಕೆಗಳನ್ನು ವಕೀಲರಿಗೆ ಕೇಳಿ ಪಡ್ಕೊಳ್ಳಿ. ಮತ್ತು ಹಾಗೆ ಮಾರಾಟಗಾರರು ಕೂಡ ಎಚ್ಚರಿಕೆಯನ್ನು ವಹಿಸಿ ಎರಡೂ ಕ್ಲಿಯರೆನ್ಸ್ ಆದ ಮೇಲೇ ಕ್ರಯಪತ್ರವನ್ನು ಮಾಡಿಕೊಡಬೇಕೇ ಹೊರತು ಯಾವುದೇ ಪೆಂಡಿಂಗ್ಗಳನ್ನು ಇಟ್ಟುಕೊಂಡು ಕ್ರಯಪತ್ರವನ್ನು ಯಾವುದೇ ಕಾರಣಕ್ಕೂ ಮಾಡಿಕೊಟ್ಟು ಕಾನೂನಿನ ವ್ಯಾಜ್ಯಗಳಲ್ಲಿ ಸಿಗಾಕೋಬೇಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ ಹಾಗೂ ಮರೆಯದ ಹಾಗೆ ನಿಮ್ಮ ಕಾಮೆಂಟ್ಗಳನ್ನು ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.